ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಆಶ್ರಯದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ನಮಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕೆಂಪೇಗೌಡ ಅವರ ಒಂದು ಜಯಂತ್ಯೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿತ್ತು. ಸಹಜವಾಗಿ ಅಲ್ಲಿ ಉತ್ಸಾಹಿ ಶಾಸಕರು ಮತ್ತು ಇತ್ತೀಚಿನ ದಿನಗಳಲ್ಲಿ ವಿಷಯಾಧಾರಿತವಾಗಿ ಅತ್ಯಂತ ಸಮರ್ಥವಾಗಿ ಶಾಸನ ಸಭೆಗಳಲ್ಲಿ ಮಾತನಾಡ್ತಾ ಇರುವಂಥ ಒಬ್ಬ ತಳ ಸಮುದಾಯದ ಗಮನಿತ ಸಮುದಾಯದ ಪ್ರತಿನಿಧಿ ಪ್ರದೀಪ್ ಈಶ್ವರ್ ಅವರು ರಾಜಕೀಯ ವಿಚಾರವನ್ನು ಬಿಟ್ಟು ಏನು ಇವತ್ತು ಭೂಸ್ವಾಧೀನ ನಡೀತಾ ಇದೆ ಅದರ ಬಗ್ಗೆ ಕೆಲವು ವಿಚಾರಗಳನ್ನು ಅವರು ಮಾಧ್ಯಮಗಳ ಮೂಲಕ ಹೇಳ್ಕೊಂಡಿದ್ದಾರೆ. ಅದನ್ನು ಸಹಿಸದ ಕೆಲವು ಜಾತಿವಾದಿ ದುಷ್ಕರ್ಮಿಗಳು ಈ ಒಂದು ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಆ ಶಾಸಕರ ಮೇಲೆ ಅವರು ಚಪ್ಪಲಿ ಎಸೆದು ಅವಮಾನ ಮಾಡಿರುವಂಥದ್ದು ಅದು ಚಪ್ಪಲಿಗಾದ ಅವಮಾನ ಅಲ್ಲ, ಅದು ಆ ಜಾತಿವಾದಿಗಳ ಮನಸ್ಸು ಎಷ್ಟು ಕೊಳತೋಗಿದೆ ಅನ್ನೋದನ್ನ ತೋರಿಸುತ್ತೆ. ಚಪ್ಪಲಿ ಅದು ಶ್ರೇಷ್ಠತೆಯ ಚಪ್ಪಲಿ. ಅದು ಏನು ಅರಳೆಯ ತನ್ನ ಚರ್ಮವನ್ನ ಸುಲಿದು ಬಸವಣ್ಣನಿಗೆ ಆ ಚಪ್ಪಲಿಯನ್ನ ಕೊಟ್ಟಾಗ ಅದನ್ನ ಧರಿಸದ ಬಸವಣ್ಣ ಚಪ್ಪಲಿಯನ್ನ ತಲೆಯ ಮೇಲೆ ಹೊತ್ಕೊಂಡು ಮೆರೆದದ್ದನ್ನ ನಾವು ಕಲ್ಯಾಣದಲ್ಲಿ ನಡೆದಂಥದ್ದನ್ನ ಕೇಳಿದ್ದೀವಿ, ನಾವು ಓದಿದ್ದೀವಿ. ಆದರೆ ಅಂಥ ಚಪ್ಪಲಿಯನ್ನ ಮೆಟ್ಟು ನಡೆದಾಡುವಂಥ ಈ ಜಾತಿವಾದಿ ದುಷ್ಟ ಮನಸ್ಸುಗಳು ಒಬ್ಬ ಶಾಸಕರನ್ನ ವಾದದಲ್ಲಿ ಮತ್ತು ವಿಚಾರದಲ್ಲಿ ಗೆಲ್ಲಲಾರದ ಇವರು ಅವರ ಮೇಲೆ ಈ ಚಪ್ಪಲಿ ಎಸೆಯುವ ಮೂಲಕ ಅವರ ಕೊಳಕನ್ನ ಅವರೇ ಪ್ರದರ್ಶನ ಮಾಡಿಕೊಂಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಯಾವುದೇ ಸಾರ್ವಜನಿಕ ಸಭೆಗಳಲ್ಲಿ ಯಾರದೇ ಆಗಲಿ, ಯಾವ ವ್ಯಕ್ತಿಗಳ ಮೇಲೆ ಆಗಲಿ ಈ ರೀತಿಯ ಕೃತ್ಯಗಳನ್ನು ಮಾಡೋದು ಅದು ಖಂಡನೀಯ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ, ಈಗಾಗಲೇ ಮಾವಳ್ಳಿ ಶಂಕರ್ ಬಹಳ ವಿಸ್ತೃತವಾಗಿ ಈ ಒಂದು ವಿಷಯದಲ್ಲಿ ಮಾತಾಡಿದ್ದಾರೆ. ಅವರು ಮಾತಾಡಿರೋದನ್ನ ನಾನು ಒಪ್ಕೊಂಡು, ಏನು ಪ್ರದೀಪ್ ಈಶ್ವರ್ ಒಬ್ಬ ಹಿಂದುಳಿದ ಜಾತಿಗೆ ಬಹಳ ಮೈನ್ಯೂಟ್ ಕ್ಯಾಸ್ಟ್, ಅದು ಮೈನ್ಯೂಟ್ ಕ್ಯಾಸ್ಟ್ ಆಗಿದ್ರು ಕೂಡ ಅವನೊಬ್ಬ ಪ್ರತಿಭಾವಂತ ವ್ಯಕ್ತಿ ಆಗಿರೋದ್ರಿಂದ ಒಬ್ಬ ಜನಪ್ರತಿನಿಧಿಗೇನೆ ಆ ಥರ ಈ ಒಂದು ರಾಜ್ಯದಲ್ಲಿ ಇದು ಬಹಳ ಹಿಂದೇನೋ ಇತ್ತಿದು, ಈಗ ಮತ್ತೆ ಅದನ್ನ ಶುರು ಮಾಡ್ತಾ ಇದ್ದಾರೆ. ಈ ಅವ್ರ ಮೇಲೆ ನಡೆದಂತ ಒಂದು ಪ್ರಚೋದನಕಾರಿ ಹಲ್ಲೆಯನ್ನ ನಮ್ಮ ಒಕ್ಕೂಟ ಮತ್ತು ನಮ್ಮ ಎರಡೂ ಒಕ್ಕೂಟಗಳು ಅದನ್ನ ಖಂಡಿಸ್ತಾ ಇದ್ರು. ಈ ಖಂಡಿಸೋದ್ರ ಜೊತೆಗೆ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಅವರ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ಅನ್ನೋದನ್ನು ಕೂಡ ನಾವು ಈ ದಿವಸ ಹೇಳಬೇಕಾಗ್ತದೆ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಯಾವುದೇ ಧೃತಿಗೆಡದೆ ತಮ್ಮ ಏನು ಇದುವರೆಗೂ ನೀವು ಮಾಡ್ಕೊ ಬಂದಿದ್ದೀರಿ ಅದನ್ನು ಮುಂದುವರಿಸಬೇಕು ಅಂತ ಅವರನ್ನ ನಾನು ತಮ್ಮ ಮೂಲಕ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಆ ವಿಷಯದಲ್ಲಿ ಬಹಳ ಅದೊಂದು ಯಾವ ರೀತಿ ಅದನ್ನ ಪ್ರಚೋದನೆ ಮಾಡಿ ಅದನ್ನ ಇದು ಮಾಡಿದ್ದಾರೆ ಅಂದ್ರೆ, ಒಬ್ಬ ಅಧಿಕಾರಿ ಅಡಿಷನಲ್ ಎಸ್ ಪಿ ಗಲಾಟೆ ಮಾಡೋದಕ್ಕೆ ಜನಗಳನ್ನ ಕಳಿಸ್ತಾ ಇದ್ರಂತೆ ಹೊರಗಡೆಯಿಂದ. ಆ ಎಲ್ಲಾ ಫೋಟೋ ವಿಡಿಯೋಗಳನ್ನ ತಗೊಂಡು ತನಿಖೆ ಮಾಡುವಾಗ ಅವನ್ನ ಅಮಾನತಲ್ಲಿಟ್ಟು ತನಿಖೆ ಮಾಡಿ ನಿಜವಾದ ಒಂದು ಕಾರಣ ಏನು ಅಂತ ಅನ್ನೋದನ್ನ, ಆ ಒಂದು ಘಟನೆಗೆ ಅವರು ಪೂರ್ವಕವಾಗಿ ಅವರಿಗೆ ಸಹಾಯ ಮಾಡಿದ್ದಾರೆ, ಆ ಒಂದು ಹಲ್ಲೆ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ತಿಳಿದ್ರೆ ಅಂತ ವ್ಯಕ್ತಿಯನ್ನ ಹೊರಗಡೆ ಇಡಬೇಕು. ಯಾವುದೇ ಒಂದು ಅವರನ್ನ ಕೂಡಲೇ ವಜಾ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು
ನಿಮ್ಮ ಮೂಲಕ ನಾನು ಅವರನ್ನ ಕೇಳ್ಕೊಳ್ತೀನಿ, ಸರ್ಕಾರವನ್ನ ಕೇಳ್ಕೊಳ್ತೀನಿ. ಇನ್ನು ಸರ್ಕಾರದಲ್ಲಿ ಏನು ಬಿಜೆಪಿಯವರು ಮತ್ತು RSSನವರು ಸೇರಿ ಚುನಾವಣಾ ಆಯೋಗದ ಮುಖಾಂತರ ಆ SIR ಅಂತ ಏನು ಮಾಡ್ತಿದ್ದಾರೆ, ನಮ್ಮ ಒಂದು ಶೋಷಿತ ಸಮುದಾಯಗಳ ಜನರಲ್ಲಿ ನಾವು ಕೇಳ್ಕೊಳ್ಳೋದು, ಪ್ರತಿಯೊಬ್ಬರು ಈ ಒಂದು SIR ಒಂದು ಪ್ರಕ್ರಿಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ತಮ್ಮ ಒಂದು ಅವ್ರು ಏನು ಕೇಳ್ತಾರೆ ಆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಆ ಒಂದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬರೆದಿದ್ದ ರೀತಿಯಲ್ಲಿ, ಅವ್ರ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಬಿಜೆಪಿ ಮತ್ತು JDSನವ್ರಿಗೆ. JDSನವ್ರು ಏನೋ ಅನ್ಕೊಂಡಿದ್ವಿ, ಈಗ ಮತ್ತೆ ಅವರು ಅವ್ರ ಜೊತೆ ಸೇರ್ಕೊಂಡು ಈಗ ಆ SIRಗೆ ಸಹಾಯ ಮಾಡ್ತಿದ್ದಾರೆ. SIR ಆಗ್ಬೇಕು. ನಿನ್ನೆ ಒಂದು ಕಾಮೆಂಟ್ಗಳು ಕೂಡ ಮಾಡಿದ್ರು ಬಿಜೆಪಿಯವರು, ಸರಿಯಾಗಿ ಆ ಒಂದು ಏನು ಈ ಎನ್ಯುಮರೇಟರ್ಸ್ನ ಸರಿಯಾಗಿ ಇದು ಮಾಡಿಲ್ಲ, ಯಾರೋ ಸಂಘಟನೆಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಮಾಡೋ ಕೆಲಸನ ಇವ್ರು ಮಾಡೋಂಥದನ್ನ ಎತ್ತಿ ತೋರಿಸ್ತಾ ಇದ್ದಾರೆ, ನೀವು ಮಾಡ್ತಿದ್ದೀರಿ ಅಂತ. ಬಿಜೆಪಿಯವ್ರು ಮಾಡೋಂಥ ಕೆಲಸಗಳವು. ಹಂಗಾಗಿ ಯಾವುದೇ ಕಾರಣಕ್ಕೂ SIR ಇಂದ ದೂರ ಉಳಿಬೇಡಿ. ತಮ್ಮ ಒಂದು ಪೌರತ್ವವನ್ನು ಕೂಡ ನೀವು ಕಳ್ಕೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಆ ದೃಷ್ಟಿಯಲ್ಲಿ ನೀವು SIR ಅಲ್ಲಿ ನೀವು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಹಿಂದುಳಿದ ಒಬ್ಬ ಯುವ ಶಾಸಕನ ಮೇಲೆ ಯಾವ ರೀತಿ ದೌರ್ಜನ್ಯ ನಡೆದಿದೆ ಎನ್ನುವುದು ತಾವೆಲ್ಲರೂ ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾನು JDS ಮತ್ತು ಬಿಜೆಪಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಒಂದು ಸಂವಿಧಾನವಾದಂತಹ ಒಂದು ಹಕ್ಕನ್ನ ಪಡೆದಿದ್ದು ಜನ ಆಯ್ಕೆ ಮಾಡಿ ಕಳಿಸಿದಂತ ಒಬ್ಬ ಶಾಸಕನಿಗೆ, ಅದು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈ ರೀತಿ ಅವಮಾನ ಮಾಡಿ ಅವರ ಏನು ಒಂದು ಅನಿಸಿಕೆಗಳನ್ನ ಹೇಳಿಕೆಗಳನ್ನ ಅದ್ವಿ ಇಡುವಂತ ಒಂದು ಕೆಲಸವನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಯುವ MLA ಇದ್ದಾರೆ, ಮತ್ತೆ ಮಕ್ಕಳಿಗೆ ಪಾಠ ಹೇಳಿಕೊಡುವ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದ್ದಾರೆ ಅವರು. ಅಂತ ಒಬ್ಬ ವ್ಯಕ್ತಿಗೆ ಅವರು ಬಿಜೆಪಿ ಮತ್ತು RS ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿ ಅವರ ಮಾತುಗಳನ್ನು ಆಡಬಾರದು, ಅವರಿಗೆ ಬೆದರಿಕೆಯನ್ನು ಒಡ್ಡಬೇಕು ಅನ್ನೋದೇ ಇದರ ಉದ್ದೇಶ, ಹಿಂದಿನ ಉದ್ದೇಶ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಇದೆಲ್ಲ ನಡೆಯೋದಿಲ್ಲ ಅಂತ ನಾನು ಬಿಜೆಪಿ ಮತ್ತು JDS ಅವರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಹಿಂದುಳಿದ ವರ್ಗಗಳ ಏನು ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿಗಳ ನಮ್ಮ ಒಂದು ಫೆಡರೇಷನ್ ಇದೆ, ಮತ್ತೆ ಕರ್ನಾಟಕ ಶೋಷಿತ ವರ್ಗಗಳ ಮಹಾಒಕ್ಕೂಟ, ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಮಚಂದ್ರಪ್ಪ ಅವರು ಮತ್ತು ಮಾವಡಿ ಶಂಕರ್ ಅವರ ನೇತೃತ್ವದಲ್ಲಿ ಇದೇ ರೀತಿ ಏನಾದರೂ ಹಿಂದುಳಿದ ವರ್ಗಗಳ ಶಾಸಕರು ಮತ್ತು ಹಿಂದುಳಿದ ವರ್ಗಗಳ ಮೇಲೆ ದಬ್ಬಾಳಿಕೆ ನಡೆದರೆ ಇದಕ್ಕೆ ತಕ್ಕ ಉತ್ತರವನ್ನು, ತಕ್ಕ ಪಾಠವನ್ನ ನಾವು JDS ಮತ್ತು ಬಿಜೆಪಿಗೆ ಕಲಿಸಬೇಕಾಗುತ್ತೆ ಅಂತ ಈ ಸಂದರ್ಭ ಹೇಳ್ತಾನೆ.